ಸ್ನೇಹಿತರೆ ನಮಸ್ಕಾರ. ನಮ್ಮ ಜೀವನದಲ್ಲಿ ನಮಗೆ ಫ್ಯಾಮಿಲಿ, ಫ್ರೆಂಡ್ಸು, ಹೆಂಡತಿ, ಮಕ್ಕಳು, ಕೆಲಸ ಇವೆಲ್ಲವೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಒಂದು ಕೂಡ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಜೀವನ ಸ್ವಲ್ಪ ಇಂಬ್ಯಾಲೆನ್ಸ್ ಆಗತ್ತೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ರಿಯಲ್ ಎಸ್ಟೇಟ್ ಇದೆ, ಎಫ್ ಡಿ ಇದೆ, ಸ್ಟಾಕ್ ಮಾರ್ಕೆಟ್ ಇದೆ. ಇವೆಲ್ಲವಕ್ಕೂ ಕೂಡ ನಾವು ಸಮಾನವಾಗಿ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಒಂದನ್ನು ಕೂಡ ನಾವು ಸ್ವಲ್ಪ ಆಚೆ ಈಚೆ ಮಾಡಿದ್ರು ಕೂಡ ನಮ್ಮ ಫಿನಾನ್ಷಿಯಲ್ ಲೈಫ್ ಅನ್ನೋದು ಇಂಬ್ಯಾಲೆನ್ಸ್ ಆಗತ್ತೆ. ಸ್ನೇಹಿತರೆ, ಸೊ ನಮ್ಗೆ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಇರೋದಕ್ಕೆ ಎಲ್ಲರಿಗೂ ಕೂಡ ಒಂದು ಸುಂದರವಾದ ಮನೆ ಬೇಕು, ಮನೆ ಇರ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಎಫ್ ಡಿ ನಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಏನಾದ್ರೂ ಎಮರ್ಜೆನ್ಸಿ ಆಗಿ ದುಡ್ಡು ಬೇಕು ಅಂತಂದ್ರೆ ಎಫ್ ಡಿ ನಲ್ಲಿ ನೀವು ಸಮ್ ಅಮೌಂಟ್ ಅನ್ನ ಇಟ್ಟಾಗ ಆ ಎಮರ್ಜೆನ್ಸಿ ಸಂದರ್ಭದಲ್ಲಿ ನೀವು ದುಡ್ಡನ್ನ ವಿಡ್ರಾಲ್ ಮಾಡಿ ನಿಮ್ಮ ಕೆಲಸಗಳಿಗೆ ಆ ಹಣವನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಮೂರನೇ ಆಪ್ಷನ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಸೆಟ್ ಕ್ಲಾಸ್. ಸೊ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಅಸೆಟ್ ಕ್ಲಾಸ್ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡ್ಕೊಡುತ್ತೆ. ಅದಕ್ಕೋಸ್ಕರ ನೀವು ಮೂರು ಅಸೆಟ್ ಕ್ಲಾಸ್ ಗಳಲ್ಲಿ ಸಮಾನವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಒಂದನ್ನು ಕೂಡ ನೀವು ಸ್ವಲ್ಪ ಆಚೆ ಈಚೆ ಮಾಡಿದ್ರು ಕೂಡ ನಿಮ್ಮ ಫಿನಾನ್ಷಿಯಲ್ ಲೈಫ್ ಅನ್ನೋದು ಇಂಬ್ಯಾಲೆನ್ಸ್ ಆಗತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಅಸೆಟ್ ಕ್ಲಾಸ್ಗಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಮತ್ತು ಜನ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಸ್ನೇಹಿತರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಕತೆ ಏನಪ್ಪಾ ಅಂತಂದ್ರೆ, ನೀವು ಆಫೀಸ್ ಮುಗಿಸ್ಕೊಂಡ್ಬಿಟ್ಟು ಸೊ ಮನೆಗೆ ಹೋಗ್ತಾ ಇರ್ತೀರ, ಕಾರ್ ತಗೊಂಡು ಮನೆಗೆ ಬರ್ತಿರ್ತೀರ. ಒಂದು ಜೋರ್ ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಿರೋ ಸಂದರ್ಭದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ 3 ಜನ ನಿಂತಿರ್ತಾರೆ. ಸೊ ಮೊದಲನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಕ್ಲೋಸ್ ಫ್ರೆಂಡ್, ಎರಡನೇ ವ್ಯಕ್ತಿ ಬಂದ್ಬಿಟ್ಟು ಒಬ್ರು ಸೀನಿಯರ್ ಸಿಟಿಸನ್, ಇವ್ರಿಗೆ ತುಂಬಾ ಹುಷಾರಿರೋದಲ್ಲ. ಸೊ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಧರ್ಮಪತ್ನಿ. ಆದ್ರೆ ಕಾರಲ್ಲಿ ಸೊ ಕಾರ್ ಚಿಕ್ಕದಿರೋದ್ರಿಂದ ನೀವು 3 ಜನ ಮಾತ್ರ ಕಾರಲ್ಲಿ ಕುತ್ಕೊಳಕಾಗತ್ತೆ, 4 ಜನ ಕುತ್ಕೊಳಕಾಗಲ್ಲ. ನಿಮ್ಮನ್ನು ಸೇರಿಸಿದ್ರೆ ಎಷ್ಟಾಗ್ತೀರಾ? 4 ಜನ ಆಗ್ತೀರಾ. ಆದ್ರೆ ಕಾರಲ್ಲಿ ಕೇವಲ 3 ಜನ ಮಾತ್ರ ಕುತ್ಕೊಳಕಾಗತ್ತೆ. ಸೊ ಈ ತರ ಸಂದರ್ಭದಲ್ಲಿ ನೀವು ಯಾರನ್ನ ಬಿಟ್ಟು ಹೋಗ್ತೀರಾ, ಯಾರನ್ನ ಪಿಕಪ್ ಮಾಡ್ತೀರಾ? ಸೊ ಇವರು ಕ್ಲೋಸ್ ಫ್ರೆಂಡ್, ಇವ್ರನ್ನು ಕೂಡ ಬಿಟ್ಟು ಹೋಗಕ್ಕಾಗಲ್ಲ. ಇವರು ಸೀನಿಯರ್ ಸಿಟಿಸನ್, ಸೊ ಇವ್ರನ್ನು ಕೂಡ ನೀವು ಬಿಟ್ಟು ಹೋಗಕ್ಕಾಗಲ್ಲ. ಇವರು ಧರ್ಮಪತ್ನಿ, ಇವ್ರನ್ನು ಕೂಡ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೋದು ಅಂತಂದ್ರೆ, ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ ಇದಾರಲ್ಲ, ಈ ಕ್ಲೋಸ್ ಫ್ರೆಂಡ್ಗೆ ಕಾರನ್ನ ಕೊಟ್ಬಿಟ್ಟು ಸೊ ಈ ಓಲ್ಡ್ ಲೇಡಿನ ಹಾಸ್ಪಿಟಲ್ ಕರ್ಕೊಂಡೋಗಿ ಅಥವಾ ಅವ್ರ ಮನೆಗೆ ರೀಚ್ ಮಾಡುವಂತ ವ್ಯವಸ್ಥೆ ಮಾಡಿ ಸೊ ಈ ಕಾರನ್ನ ನಿಮ್ಮ ಫ್ರೆಂಡಿಗೆ ಕೊಡೋದು. ಸೊ ಫ್ರೆಂಡಿಗೆ ಕೊಟ್ಟಾಗ ನಿಮ್ಮ ಧರ್ಮ ಪತ್ನಿ ಜೊತೆ ನೀವ್ ಏನ್ ಮಾಡ್ಬೋದು ಅಂತಂದ್ರೆ, ನೆಕ್ಸ್ಟ್ ಯಾವ್ದಾದ್ರು ಒಂದು ಬಸ್ ಹಿಡ್ಕೊಂಡು ಅಥವಾ ಯಾವ್ದಾದ್ರು ಒಂದು ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ನಿಮ್ಮ ಪತ್ನಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನಿಧಾನವಾಗಿ ನಿಮ್ಮ ಮನೆಯನ್ನ ರೀಚ್ ಮಾಡಿದಾಗ 3 ಜನರನ್ನ ನೀವು ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ದಂಗ ಆಗತ್ತೆ. ನಿಮ್ಮ ಫ್ರೆಂಡ್ ಅನ್ನು ಉಳಿಸ್ಕೊಂಡಾಯ್ತು, ಈ ಸೀನಿಯರ್ ಸಿಟಿಸನ್ ಉಳಿಸ್ಕೊಂಡಾಗಾಯ್ತು, ಪ್ಲಸ್ ನಿಮ್ಮ ಧರ್ಮ ಪತ್ನಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯ್ತು. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಮ್ಗೆ ಇರೋದಕ್ಕೆ ಮನೆ ಬೇಕು, ಅರ್ಜೆಂಟ್ಗೆ ಎಫ್ ಡಿ ನಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಗೆ ನಾವು ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಆದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಭಾರತದಲ್ಲಿ ಸೊ ಹೆಚ್ಚು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಇರೋದಕ್ಕೆ ನಮ್ಗೊಂದು ಮನೆ ಬೇಕೇ ಬೇಕು, ಅಫ್ಕೋರ್ಸ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಸುಮಾರು ಜನ ಸೊ ಆಸ್ ಸೂನ್ ಆಸ್ ಇಮಿಡಿಯೇಟ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ, ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣನೇ ಮನೆ ತಗೊಳ್ಳೋದು, ರಿಯಲ್ ಎಸ್ಟೇಟ್ ಮೇಲೆ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಿಡ್ತಾರೆ. ಸ್ನೇಹಿತರೆ, ನಾನು ತಪ್ಪಂತ ಹೇಳ್ತಲ್ಲ. ನೀವು ಅರ್ಲಿ ಸ್ಟೇಜ್ ಗಳಲ್ಲೇ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಅರ್ಲಿ ಸ್ಟೇಜ್ ಗಳಲ್ಲಿ ಮನೆ ತಗೊಳ್ಳೋದು ಅಥವಾ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ವಿತ್ ಲೋನ್ ಮಾಡಿದಾಗ ಅದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕೆ ಜನ ಈ ರೀತಿ ಮಾಡ್ತಾರೆ ಅಂತಂದ್ರೆ, ಸೊ ಸುಮಾರು ಮೂವಿಗಳಲ್ಲಿ, ನಮ್ಮ ಬಾಲಿವುಡ್ ಗಳಲ್ಲಿ, ನಮ್ಮ ಹಾಲಿವುಡ್ ಗಳಲ್ಲಿ ಸೊ ಒಂದು ಸುಂದರವಾದ ಮನೆ ಇದ್ರೆ, ಒಂದು ದೊಡ್ಡ ಬಂಗ್ಲೆ ಇದ್ರೆ ಸೊ ನಾವು ಶ್ರೀಮಂತರಿದ್ದೀವಿ ಅನ್ನೋದು ಒಂದು ಶೋ ಅಪ್ ಅನ್ನ ಎಲ್ಲಾ ಮೂವಿಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಉದಾಹರಣೆಗೆ ಕಬಿ ಖುಷಿ ಕಬಿಗಮ್ ಅನ್ನೋ ಒಂದು ಮೂವಿನಲ್ಲಿ ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಸ್ವ್ಯಾಗ್ ಅನ್ನೋ ಒಂದು ಮೂವಿನಲ್ಲಿ ಒಂದು ದೊಡ್ಡ ಬಂಗ್ಲೆ ಇದೆ. ಈ ರೀತಿ ಸುಮಾರು ಮೂವಿಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಶೂಟ್ ಮಾಡಿ ದೊಡ್ಡ ದೊಡ್ಡ ಮನೆಗಳನ್ನ ತೋರಿಸ್ತಾರೆ. ಸೊ ಜನಗಳ ಮೇಲೆ ಇದು ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡುತ್ತೆ. ನಮ್ಮ ಹತ್ರನು ಈ ರೀತಿ ಒಂದು ಬಂಗ್ಲೆ ಇರಬೇಕು, ಸೊ ನಾವು ಶ್ರೀಮಂತರ ರೀತಿ ಶೋ ಅಪ್ ಕೊಡ್ಬೇಕು ಅಂತ ಹೇಳಿ ಒಂದು ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಸುಮಾರು ಜನ ಸೊ ಇನ್ಫ್ಲೂಯೆನ್ಸ್ ಮೇಲೆ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಆಸ್ ಸೂನ್ ಆಸ್ ದೇ ಸ್ಟಾರ್ಟೆಡ್ ಟು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಮನೆ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ.
ಸ್ನೇಹಿತರೆ, ಸೊ ಇದೇ ಸೆಲೆಬ್ರಿಟೀಸ್ಗಳು, ಇದೇ ಸ್ಟಾರ್ಸ್ಗಳು ಸೊ ಸಿನಿಮಾದಲ್ಲಿ ಮಾತ್ರ ಈ ರೀತಿ ತೋರಿಸ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಇವರು ತಮ್ಮ ಮನೆಗಳ ಮೇಲೆ ಯಾವ ರೀತಿ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಮನೆಗಳನ್ನ ಹೆಂಗ್ ಕಟ್ಸ್ತಾ ಇದ್ದಾರೆ ಅನ್ನೋದು ನೋಡ್ತಾ ಬರೋಣ. ಮೊದಲನೇದಾಗಿ ಬಂದ್ಬಿಟ್ಟು ಮುಖೇಶ್ ಅಂಬಾನಿ ಈಸ್ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ದ ಏಷ್ಯಾ. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು ಮೋರ್ ದೆನ್ $100 ಬಿಲಿಯನ್. ಆದ್ರೆ ಇವರು ಮನೆಗೆ ಖರ್ಚು ಮಾಡಿರುವಂತ ದುಡ್ಡು ಬಂದ್ಬಿಟ್ಟು ವಿಚ್ ಇಸ್ ರಫ್ಲಿ ಅರೌಂಡ್ 2% ಆಫ್ ಇಸ್ ಟೋಟಲ್ ನೆಟ್ವರ್ಕ್. 2 ಬಿಲಿಯನ್ ದುಡ್ಡನ್ನ ಇವರು ಮನೆಗೆ ಖರ್ಚು ಮಾಡಿದ್ದಾರೆ. ಇವರ ಮನೆ ಹೆಸರು ಬಂದ್ಬಿಟ್ಟು ಆಂಟಿಲಿಯಾ ಅಂತ ಹೇಳಿ. ಇವರ ನೆಟ್ವರ್ತ್ $100 ಬಿಲಿಯನ್. ಆದ್ರೆ ಮನೆ ಖರ್ಚು ಮಾಡಿರೋ ದುಡ್ಡು ಬಂದ್ಬಿಟ್ಟು ಜಸ್ಟ್ ಇವರ ನೆಟ್ವರ್ಕ್ ನಲ್ಲಿ 2% ದುಡ್ಡನ್ನ ಮಾತ್ರ ಇವರು ಮನೆ ಖರ್ಚು ಮಾಡಿದ್ದಾರೆ. ಮಿಕ್ಕಿರೋ ದುಡ್ಡನ್ನ ಇವರು ತಮ್ಮ ಬಿಸ್ನೆಸ್ ಮೇಲೆ, ಸೊ ಅದರ್ ಅಸೆಟ್ ಕ್ಲಾಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಯ್ತು. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಶಾರುಖ್ ಖಾನ್, ಸೊ ಬಾಲಿವುಡ್ ಅಲ್ಲಿ ದೊಡ್ಡ ಸ್ಟಾರ್. ಇವರ ಟೋಟಲ್ ನೆಟ್ವರ್ಕ್ ಬಂದ್ಬಿಟ್ಟು 7,400 crores. ಇವರ ಮನೆ ಹೆಸರು ಬಂದ್ಬಿಟ್ಟು ಮನ್ನತ್ ಅಂತ ಹೇಳಿ. ಸೊ 200 ಕೋಟಿ ಬರ್ತಿದೆ. ಸೊ ಇವರ ಟೋಟಲ್ ನೆಟ್ವರ್ಕ್ ನಲ್ಲಿ ಜಸ್ಟ್ 2% ದುಡ್ಡನ್ನ ಮಾತ್ರ ಇವರು ತಮ್ಮ ಮನೆ ಮೇಲೆ ಖರ್ಚು ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಿಕ್ಕಿರೋ ದುಡ್ಡನ್ನ ತಮ್ಮ ಬಿಸ್ನೆಸ್ ಮೇಲೆ, ಗ್ರೋಯಿಂಗ್ ಅಸೆಟ್ ಕ್ಲಾಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಇಷ್ಟು ಶ್ರೀಮಂತರಾಗ್ತಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಉಲ್ಟಾ ಮಾಡ್ತೀವಿ. ಇವರು ತಮ್ಮ ನೆಟ್ವರ್ಕ್ ಅಲ್ಲಿ 2-3% ಮಾತ್ರ ಖರ್ಚು ಮಾಡ್ತಾ ಇದ್ದಾರೆ. ಈಗ ಮುಖೇಶ್ ಅಂಬಾನಿ ಜಸ್ಟ್ 2% ಖರ್ಚು ಮಾಡಿದ್ದಾರೆ. ಇನ್ನೂ ಕೂಡ ಇವರು 5%, 10% ಖರ್ಚು ಮಾಡಿದ್ರು ಕೂಡ ಇವ್ರಿಗೆ ಏನು ಡಿಫರೆನ್ಸ್ ಬರೋದಿಲ್ಲ. ಯಾಕಂತಂದ್ರೆ ಇವರ ನೆಟ್ವರ್ಕ್ ಆಲ್ರೆಡಿ ತುಂಬಾ ದೊಡ್ಡದಿದೆ. ಆದ್ರೂ ಕೂಡ ಇವರು ವೆರಿ ಮೈನ್ಯೂಟ್ ಅಮೌಂಟ್ ಅನ್ನ ಮಾತ್ರ ಮನೆಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಇರುವಂತ ಇನ್ಕಮ್ ತುಂಬಾ ಲಿಮಿಟೆಡ್. ನಮ್ಗಿರುವಂತ ತುಂಬಾ ಲಿಮಿಟೆಡ್. ಆದ್ರೂ ಕೂಡ ಹೆಚ್ಚು ದುಡ್ಡನ್ನ ನಾವು ಮನೆ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಸುಮಾರು ಜನ ಏನ್ ಮಾಡ್ತಾರ ಅಂತಂದ್ರೆ ಆಸ್ ಸೂನ್ ಆಸ್ ದೇ ಸ್ಟಾರ್ಟೆಡ್ ಟು ವರ್ಕ್, ಸೊ 1 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ಬರ್ತಿದ್ದಂಗೆನೆ ಒಂದು ಮನೆ ತಗೊಂಡ್ಬಿಡ್ತಾರೆ. ಮನೆ ಯಾವ ರೀತಿ ತಗೊಂತಾರೆ ಅಂತಂದ್ರೆ EMI ಮೂಲಕ ತಗೋತಾರೆ. EMI ಯಾವ ರೀತಿ ತಗೊಂತಾರೆ ಅಂತಂದ್ರೆ 1 ಕೋಟಿ ರೂಪಾಯಿ ಒಂದು ಪ್ರಾಪರ್ಟಿ ತಗೋತಾರೆ, 90 ಲಕ್ಷ ರೂಪಾಯಿ ಲೋನ್ ತಗೋತಾರೆ, ಒಂದು 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ತಾರೆ. ಸೊ ತಿಂಗಳ EMI ಎಷ್ಟು ಬರುತ್ತೆ ಅಂತಂದ್ರೆ 75,000. 1 ಲಕ್ಷ ರೂಪಾಯಿ ಸ್ಯಾಲರಿ ಇದ್ದಾಗ 75,000 EMI ಬರುತ್ತೆ. ಈ EMI ನ 20 ವರ್ಷ ಹಾಕೋತಾರೆ. ಸೊ 20 ವರ್ಷ ಹಾಕೊಂಡಾಗ ನೀವೇನಾಗತ್ತೆ ಅಂತಂದ್ರೆ ಸೊ ಮನೆ ನಿಮ್ಮ ಹೆಸರಲ್ಲಿ ಇರುತ್ತೆ. ಆದ್ರೆ 3 ಸಲ ಏನಾದ್ರೂ EMI ಬೌನ್ಸ್ ಆಯ್ತು ಅಂತಂದ್ರೆ ವಿಚ್ ಇಸ್ ರಿಯಲಿ ಓನ್ಡ್ ಬೈ ಬ್ಯಾಂಕ್ ಆಗಿರುತ್ತೆ. ಸೊ ಇದನ್ನ ಒಂದು ಕ್ಯಾಲ್ಕುಲೇಷನ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು 90 ಲಕ್ಷ ರೂಪಾಯಿ EMI ಹಾಕೋತೀರಾ, ಜಸ್ಟ್ ಒಂದು 8% ಇಂಟ್ರೆಸ್ಟ್ ಹಿಡಿದ್ರು ಕೂಡ 20 ವರ್ಷದಲ್ಲಿ ಸೊ 75,000 ನಿಮ್ಗೆ ಮಂತ್ಲಿ EMI ಬರುತ್ತೆ. ಟೋಟಲ್ ಎಲ್ಲ ಇಂಟ್ರೆಸ್ಟ್ ಅನ್ನು ನೀವು ಎಷ್ಟು ಪೇ ಮಾಡ್ತೀರಾ ಅಂತಂದ್ರೆ 90 lakh ಪೇ ಮಾಡ್ತೀರಾ. ಸೊ 20 ವರ್ಷ ಆದ್ಮೇಲೆ ನೀವು ಟೋಟಲ್ ಪೇ ಮಾಡುವಂತ ದುಡ್ಡು ಹತ್ರ 2 ಕೋಟಿ ಆಗುತ್ತೆ. 1,80,00,000 ಆಗುತ್ತೆ. ವಿಚ್ ಇಸ್ ಆಲ್ಮೋಸ್ಟ್ ಅಲ್ಲಿ ನಾನು ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ 8 ಹಿಡಿದಿದ್ದೀನಿ. 8% ಇದು ಫ್ಲೋಟಿಂಗ್ ರೇಟ್ ಬಂತು ಅಂದ್ರೆ ಹತ್ರ ನಿಮ್ಗೆ 2 ಕೋಟಿ ಆಗತ್ತೆ. ನೀವು ತಗೊಂಡಿರೋದು 1 ಲಕ್ಷ ಲೋನು, 90 ಲಕ್ಷ ರೂಪಾಯಿ ಲೋನು. ಆದ್ರೆ ಇಲ್ಲಿ ಪೇ ಮಾಡ್ತಿರೋದು ಹತ್ರ ಡಬಲ್ ಅಮೌಂಟ್ ಅನ್ನ ನೀವು ಪೇ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಅರ್ಲಿ ಸ್ಟೇಜ್ ಅಲ್ಲೇ ಮನೆ ತಗೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು ಅರ್ಧದಷ್ಟಾದ್ರೂ ಕಾರ್ಪಸ್ ಅನ್ನ ಕೂಡಿಸ್ಕೊಳ್ಳಿ. ಇಲ್ಲಿ ನೀವು 1 ಕೋಟಿ ರೂಪಾಯಿ ಮನೆ ತಗೋತಾ ಇದೀರ ಅಂತಂದ್ರೆ ಅಟ್ಲೀಸ್ಟ್ ಒಂದು 30 ಲಕ್ಷ 40 ಲಕ್ಷ ರೂಪಾಯಿ ಆದ್ರೂ ಕಾರ್ಪಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ರಿಮೈನಿಂಗ್ ದುಡ್ಡನ್ನ ನೀವು ಲೋನ್ ತಗೊಂಡಾಗ ಸೊ ನಿಮ್ಗೆ EMI ಬರ್ಡನ್ ಅನ್ನೋದು ಕಮ್ಮಿ ಆಗತ್ತೆ. ಅದನ್ನ ಬಿಟ್ಟು ನೀವು ಬೇರೆ ಏನಾದ್ರೂ ಬೆಟರ್ ಆಪ್ಷನ್ ನೀವು ಮಾಡ್ಬೋದು ಅಂತಂದ್ರೆ ಸೊ ಅರ್ಲಿ ಸ್ಟೇಜ್ ಅಲ್ಲೇ ನೀವು ಮನೆ ತಗೊಳ್ಳೋದನ್ನ ಬಿಟ್ಬಿಟ್ಟು ಸೊ ನಿಮ್ಗೆ 1 ಲಕ್ಷ ರೂಪಾಯಿ ಸ್ಯಾಲರಿ ಬರ್ತಿರುವಾಗ ಒಂದು 75,000 ರೂಪಾಯಿ ನೀವು SIP ಮಾಡಿ. ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡಿ. ಸೊ 20 ವರ್ಷ ಮಾಡಿದಾಗ ಒಂದು ವೇಳೆ ನಿಮ್ಗೆ 15% ಗ್ರೋತ್ ಬಂದ್ರು ಕೂಡ ಸೊ ನಿಮ್ಮ 20 ವರ್ಷ ಆದ್ಮೇಲೆ ನಿಮ್ಮ ಕಾರ್ಪಸ್ ಎಷ್ಟಾಗತ್ತೆ ಅಂತಂದ್ರೆ ಹತ್ರ 10 ಕೋಟಿ ಆಗತ್ತೆ. ಈ 10 ಕೋಟಿನಲ್ಲಿ ಈ 1 ಕೋಟಿ ರೂಪಾಯಿ ಮನೆ ಒಂದು 8-9% ನಲ್ಲಿ ಪ್ರಾಪರ್ಟಿ ಅಪ್ರಿಸಿಯೇಷನ್ ಆದ್ರೂ ಕೂಡ ಇದು ಒಂದು 6 ಕೋಟಿ ಆಗಿರುತ್ತೆ. ಈ 10 ಕೋಟಿನಲ್ಲಿ ನೀವು ಒಂದು 5-6 ಕೋಟಿ ರೂಪಾಯಿ ಮನೆನ ಆರಾಮಾಗಿ ತಗೋಬಹುದು. ರಿಮೈನಿಂಗ್ ದುಡ್ಡಲ್ಲಿ ನೀವು ಚೆನ್ನಾಗಿ ಲೈಫ್ ಅನ್ನ ಎಂಜಾಯ್ ಮಾಡಬಹುದು. ಸ್ನೇಹಿತರೆ, ಇನ್ನ ಮುಂದಕ್ಕೆ ಹೋಗೋದಾದ್ರೆ ಸೊ ವಾಟ್ ಈಸ್ ಯುವರ್ ರಿಯಲ್ ಎಸ್ಟೇಟ್ ಟು ನೆಟ್ವರ್ತ್ ರೇಷಿಯೋ? ನಿಮ್ಮ ನೆಟ್ವರ್ತ್ ಎಷ್ಟಿದೆ, ನೆಟ್ವರ್ತ್ ಮೇಲೆ ನೀವು ರಿಯಲ್ ಎಸ್ಟೇಟ್ ಅಂದ್ರೆ ಮನೆಗೆ ಎಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಿದ್ರೆ ಅನ್ನೋದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನೀವು ಹೈಯೆಸ್ಟ್ ದುಡ್ಡನ್ನ ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬಿಸ್ನೆಸ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಸೆಲೆಬ್ರಿಟೀಸ್ ಮಾಡ್ದಂಗೆ ಸೊ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಂಡು
ಆಮೇಲೆ ನೀವು ಮನೆಗೆ ದುಡ್ಡನ್ನ ಸ್ಪೆಂಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅದನ್ನ ಮಾಡಕ್ಕಾಗಲ್ಲ ಅಂತಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಮನೆ ಕಟ್ಸೋದನ್ನು ಕೂಡ ತುಂಬಾ ಒಳ್ಳೇದು. ಇಷ್ಟಾದ್ರೂ ಕೂಡ ನಮ್ಮ ದೇಶದಲ್ಲಿ ಯಾವ್ಯಾವ ಅಸೆಟ್ ಕ್ಲಾಸ್ಗಳಲ್ಲಿ ಜನ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾವು ನೋಡೋದಾದ್ರೆ ಪ್ರಾಪರ್ಟಿನಲ್ಲಿನೇ ನಮ್ ಜನ 51% ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಗೋಲ್ಡ್ ಅಲ್ಲಿ 15%, ₹100 ಒಂದು ₹15 ಗೋಲ್ಡ್ ಅಲ್ಲಿ ಹಾಕ್ತಾರೆ. ಸೊ ಎಫ್ ಡಿ ನಲ್ಲಿ 13% ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ಶೂರೆನ್ಸ್ ಅಲ್ಲಿ 5% ಮಾಡ್ತಾರೆ, ಪ್ರಾವಿಡೆಂಟ್ ಫಂಡ್ ಅಲ್ಲಿ 5%, ಕ್ಯಾಶ್ ಅನ್ನ ಒಂದು 3% ಮಾಡ್ತಾರೆ. ಇಕ್ವಿಟಿ ಮಾರ್ಕೆಟ್ ನಲ್ಲಿ ಮಾತ್ರ ಕೇವಲ 5% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ವಿಚ್ ಇಸ್ ವೆರಿ ಲೋ. ಸೊ ಇಕ್ವಿಟಿನೇ ನಿಮ್ಗೆ ಹೈಯೆಸ್ಟ್ ವೆಲ್ತ್ ಕ್ರಿಯೇಷನ್ ಮಾಡೋದು ಲಾಂಗ್ ಟರ್ಮ್ ಅಲ್ಲಿ. ಆದ್ರೂ ಕೂಡ ಜನ ಈ ಅಸೆಟ್ ಕ್ಲಾಸ್ ಗಳನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಇನ್ನ ಯಾಕೆ ಜನ ಈ ರೀತಿ ರಿಯಲ್ ಎಸ್ಟೇಟ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ, ಸೊ ರಿಯಲ್ ಎಸ್ಟೇಟ್ ಅನ್ನೋದು ಸುಮಾರು ಜನರಿಗೆ ಒಂದು ಮನೆ ಇದ್ರೆ ನಮ್ಗೆ ಸೇಫ್ಟಿ, ಸೊ ಮನೆ ಇದ್ರೆ ಇದೊಂಥರ ವೆಲ್ತ್ ಇದ್ದಂಗೆ, ಸೊ ಪ್ರಾಪರ್ಟಿ ಇದ್ರೆ ಯಾವತ್ತೂ ಅದು ಮೋಸ ಆಗಲ್ಲ, ಮುಂದೊಂದ್ ದಿನ ಅದು ಬೆಳೆದೇ ಬೆಳೆಯತ್ತೆ ಅನ್ನೋದೊಂದು ಮೈಂಡ್ ಸೆಟ್, ಒಂದು ಕಲ್ಚರು. ಸೊ ಸೊಸೈಟಿನಲ್ಲಿ ಆತರ ಒಂದು ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಜನ ಸೊ ಆಸ್ ಸೂನ್ ಆಸ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ರಿಯಲ್ ಎಸ್ಟೇಟ್ ಬೇಕು, ಮನೆ ಬೇಕು ಅಂತೇಳಿ ಮನೆ ತಗೊಂಡ್ಬಿಡ್ತಾರೆ. ಆದ್ರೆ ಇನ್ನು ಸುಮಾರು ಜನ ಈ ಮನೆಯನ್ನ ಯಾಕೆ ತಗೋತಾರ ಅಂತಂದ್ರೆ, ಇದೆಲ್ಲದರ ಜೊತೆಗೆ ನಮ್ಗೆ ರೆಂಟಲ್ ಇನ್ಕಮ್ ಬರುತ್ತೆ, ಒಂದ್ ಮನೆ ಕಟ್ಸ್ಬಿಟ್ಟು ಬಾಡಿಗೆ ಕೊಟ್ಬಿಟ್ರೆ ಚೆನ್ನಾಗಿ ನಮ್ಗೆ ಇನ್ಕಮ್ ಬರುತ್ತೆ ಅಂತೇಳಿ ಸುಮಾರು ಜನ ಅನ್ಕೊಂಡಿರ್ತಾರೆ. ಇದನ್ನ ನಾನು ಕೆಲವೊಂದಿಷ್ಟು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಡೀ ಭಾರತದಾದ್ಯಂತ ಟಾಪ್ ನಗರಗಳಲ್ಲಿ ಬೆಂಗಳೂರು, ಮುಂಬೈ, ಅಹಮದಾಬಾದ್, ಡೆಲ್ಲಿ, ಈ ಎಲ್ಲಾ ನಗರಗಳಲ್ಲಿ ಸೊ ರಿಯಲ್ ಎಸ್ಟೇಟ್ ಅಂದ್ರೆ ಪ್ರಾಪರ್ಟಿ ಪ್ರೈಸ್ ಏನಿದೆ, ರಿಯಲ್ ಎಸ್ಟೇಟ್ ಇಂದ ನಮ್ಗೆ ಏನ್ ರಿಟರ್ನ್ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸೊ ಚಂಡೀಗಢದಲ್ಲಿ 3% ಇದೆ, ಡೆಹ್ರಾಡೂನ್ ನಲ್ಲಿ 2.8% ಇದೆ, ಗುರ್ಗಾಂವ್ ಅಲ್ಲಿ 2.8% ಇದೆ, ಜೈಪುರ್ ನಲ್ಲಿ 2.9% ಇದೆ, ಲಕ್ನೋದಲ್ಲಿ 2.9% ಇದೆ, ಭೂಪಾಲ್ ಅಲ್ಲಿ 2.9% ಇದೆ, ಸೊ ಚೆನ್ನೈಯಲ್ಲಿ 2.35% ಇದೆ, ವೈಜಾಗ್ ಅಲ್ಲಿ ಹತ್ರ 2% ಇದೆ, ರಾಜ್ಪುರದಲ್ಲಿ 2.3% ಇದೆ, ಆ, ಮಂಗಳೂರಲ್ಲಿ 3% ಇದೆ, ಬೆಂಗಳೂರಲ್ಲಿ 3% ಇದೆ, ಗೋವಾದಲ್ಲಿ 3% ಇದೆ, ಪುನಾದಲ್ಲಿ 3% ಇದೆ, ಮುಂಬೈಯಲ್ಲಿ ಹತ್ರ 3% ಇದೆ, ಸೊ ವಡೋದರಾದಲ್ಲಿ 4% ಇದೆ. ಸೊ ಇದು ಆನ್ಯುವಲ್ ಪರ್ಸೆಂಟೇಜ್. ನಿಮ್ಗೆ ಮಂತ್ಲಿ ಈಲ್ಡ್, ಸೊ ಒಂದು ಮನೆ ಕಟ್ಸ್ಬಿಟ್ಟು ಬಾಡಿಗೆ ಕೊಟ್ಟಾಗ ಸೊ ನಿಮ್ಗೆ ಆನ್ಯುವಲಿ ಏನ್ ಪರ್ಸೆಂಟೇಜ್ ರಿಟರ್ನ್ ಬರ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಇದನ್ನ ಹೇಳಿದಾಗ ನಿಮ್ಗೆ ಅರ್ಥ ಆಗಿಲ್ಲ, ಇದನ್ನ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ತಿಕ್ ಆರ್ಯನ್ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತು. ಈಸ್ ಅ ಬಿಗ್ ಸ್ಟಾರ್ ಇನ್ ಮುಂಬೈ, ಬಾಲಿವುಡ್ ಅಲ್ಲಿ ದೊಡ್ಡ ಸ್ಟಾರ್. ಇವರು ಮುಂಬೈಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ, 17 ಕೋಟಿ ಕೊಟ್ಟು ಒಂದು ಪ್ರಾಪರ್ಟಿನ ತಗೊಂಡಿದ್ದಾರೆ. 17 ಕೋಟಿ ಕೊಟ್ಟು ಒಂದು ಪ್ರಾಪರ್ಟಿನ ತಗೊಂಡಿದ್ದಾರೆ. ಸೊ ಈ ಪ್ರಾಪರ್ಟಿನ ಅವರು ರೆಂಟ್ ಕೊಟ್ಟಿದ್ದಾರೆ. ಸೊ ರೆಂಟ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಈ ರೆಂಟ್ ಅನ್ನ ಕೊಟ್ಟಿರೋದಕ್ಕೆ ಪ್ರತಿ ತಿಂಗಳು ಅವ್ರಿಗೆ 4.5 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. 4.5 ಲಕ್ಷ ರೂಪಾಯಿ ಬಾಡಿಗೆ ಬಂತಂದ್ರೆ ನಾವು ತುಂಬಾ ದೊಡ್ಡ ದುಡ್ಡು ಅನ್ಕೊಂಡಿರ್ತೀವಿ. ಸೊ 4 ಲಕ್ಷ ರೂಪಾಯಿ ಬಾಡಿಗೆ ಬಂದ್ರೆ ವರ್ಷಕ್ಕೆ ಅವ್ರಿಗೆ 54 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಈ ಪ್ರಾಪರ್ಟಿಯಿಂದ. 54 ಲಕ್ಷ ರೂಪಾಯಿ ಬಾಡಿಗೆ ಬಂತಂದ್ರೆ, ಸೊ 17 ಕೋಟಿಗೆ 54 ಲಕ್ಷ ರೂಪಾಯಿ ಬಾಡಿಗೆ ಬಂದ್ರೆ ಆನ್ಯುವಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತಂದ್ರೆ, ವಿಚ್ ಇಸ್ ಗೋಯಿಂಗ್ ಟು ಬಿ ರಫ್ಲಿ ಅರೌಂಡ್ 3%. ನಾನು ಇಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟನಲ್ಲ ನಿಮ್ಗೆ, ಸೊ ರೆಂಟಲ್ ಈಲ್ಡ್, ಸೊ ಪ್ರತಿ ವರ್ಷ ನಿಮ್ಗೆ ಎಷ್ಟು ಗೇನ್ ಆಗುತ್ತೆ ಅಂತಂದ್ರೆ, ವಿಚ್ ಇಸ್ ಗೋಯಿಂಗ್ ಟು ಬಿ ರಫ್ಲಿ ಅರೌಂಡ್ 3%. ಈ ಎಲ್ಲಾ ಸಿಟಿಗಳಲ್ಲಿ 2, 2.5, 3, 4 ಇದೇ ರೇಂಜ್ ಅಲ್ಲೇ ಇದೆ. ಇದ್ರ ಬದಲಿ ನೀವು ಎಫ್ ಡಿನೇ ಇಡಬಹುದಿತ್ತಲ್ಲ. ಎಫ್ ಡಿ ನಲ್ಲಿ ನಿಮ್ಗೆ ಯಾವುದೇ ರಿಸ್ಕ್ ಇಲ್ಲಂಗೆ ನಿಮ್ಗೆ 5% ರಿಟರ್ನ್ ಸಿಗುತ್ತೆ. ಹಾಗಾದ್ರೆ ಈ ರಿಯಲ್ ಎಸ್ಟೇಟ್ ಮತ್ತು ಎಫ್ ಡಿ ಗಿಂತ ಯಾವ್ದಾದ್ರು ಬೆಟರ್ ಇದೆಯಾ ಅಂತಂದ್ರೆ, SWP ನಿಮ್ಗೆ ತುಂಬಾ ಬೆಟರ್ ಆಪ್ಷನ್ಸ್ ಇದೆ. ಇಲ್ಲಿ ನಿಮ್ಗೆ ಈಸಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ಲ, ರೆಗ್ಯುಲರ್ ಕ್ಯಾಶ್ ಫ್ಲೋ ಬರುತ್ತೆ, ಟ್ಯಾಕ್ಸ್ ಎಫಿಷಿಯನ್ಸಿ ಸಿಗುತ್ತೆ. ಈ SWP ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ರೆಗ್ಯುಲರ್ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಆಸ್ ನೀವು ಮನೆ ಕಟ್ಸ್ಬಿಟ್ಟು ಬಾಡಿಗೆನ ಕೊಡ್ತಾ ಇದ್ದೀರಲ್ಲ, ಸೊ ಅದೇ ರೀತಿ ಸೊ ತಿಂಗಳ ಇನ್ಕಮ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ SWP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೇದು. ಇದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. HDFC ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತ ಹೇಳಿ, ಇದು 1995 ಅಲ್ಲಿ ಆರಂಭ ಆಗಿದೆ. ಸೊ 94 ಅಲ್ಲಿ ಆರಂಭ ಆಗಿದೆ. ಸೊ 94 ಅಲ್ಲಿ ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ 1995 ಅಂದ್ರೆ 1 ವರ್ಷ ಆದ್ಮೇಲೆ ತಿಂಗಳ 7500 ನೀವು ವಿಡ್ರಾಲ್ ತಗೋತೀರಾ ಪ್ರತಿ ತಿಂಗಳು. ಸೊ ಪ್ರತಿ ತಿಂಗಳು ನೀವು ವಿಡ್ರಾಲ್ ತಗೊಂಡ್ರೆ 2025 ನೀವು ಇಲ್ಲಿವರೆಗೂ ಟೋಟಲ್ ವಿಡ್ರಾಲ್ ತಗೊಂಡಿರುವಂತ ದುಡ್ಡು ಬಂದ್ಬಿಟ್ಟು 27 ಲ್ಯಾಕ್. ಸೊ 27 ಲ್ಯಾಕ್ ವಿಡ್ರಾಲ್ ತಗೊಂಡ್ರು ಕೂಡ ನಿಮ್ಮ 10 ಲಕ್ಷ ರೂಪಾಯಿ
ಇವಾಗ ಹತ್ರ ಹತ್ರ 8.5 ಕೋಟಿ ಆಗಿ ಬದಲಾಗಿದೆ. ಈ ರೀತಿ ಸೊ ನಿಮ್ಗೆ SWP ಅನ್ನೋದು ರೆಗ್ಯುಲರ್ ಕ್ಯಾಶ್ ಫ್ಲೋನು ಕೊಡುತ್ತೆ, ಪ್ಲಸ್ ನಿಮ್ಮ ಕ್ಯಾಪಿಟಲ್ನು ಕೂಡ ರೆಗ್ಯುಲರ್ ಆಗಿ ಅಪ್ರಿಶಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಮಂತ್ಲಿ ಇನ್ಕಮ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ರಿಯಲ್ ಎಸ್ಟೇಟ್ಗಿಂತ ಬೆಟರ್ ಯಾವುದು ಅಂತಂದ್ರೆ SWP. ಇಲ್ಲಿ ನಿಮ್ಗೆ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಮಿನಿಮಮ್ ಅಮೌಂಟ್ನು ಕೂಡ ತುಂಬಾ ಕಮ್ಮಿ ಇರುತ್ತೆ. ಈಗ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೊಂದು 10,000 ರೂಪಾಯಿ ಬಾಡಿಗೆ ಬರ್ಬೇಕಂದ್ರೂ ಮಿನಿಮಮ್ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ನೀವು ಒಂದು ಮನೆ ಕಟ್ಸ್ಬೇಕಾಗತ್ತೆ. ಅವಾಗ ನಿಮ್ಗೆ 10,000 ರೂಪಾಯಿ ಬಾಡಿಗೆ ಬರುತ್ತೆ. 10,000 ರೂಪಾಯಿ ಬಾಡಿಗೆ ಬಂದ್ರೆ ವರ್ಷಕ್ಕೆ ನಿಮ್ಗೆ 1,20,000 ರೂಪಾಯಿ ಬಾಡಿಗೆ ಬಂದಾಗತ್ತೆ. ಅದನ್ನ ಪರ್ಸೆಂಟೇಜ್ ವೈಸ್ ನೀವು ಲೆಕ್ಕ ಹಾಕಿದಾಗ ವಿಚ್ ಇಸ್ ಗೋಯಿಂಗ್ ಟು ಬಿ ರಫ್ಲಿ ಅರೌಂಡ್ 2.5%. ಅದೇ ನೀವು 10,000 ರೂಪಾಯಿ ಇಲ್ಲಿ SWP ನಲ್ಲಿ ಇನ್ಕಮ್ ಬರಬೇಕು ಅಂತಂದ್ರೆ ನೀವು ಮಿನಿಮಮ್ ಒಂದು 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ SWP ನಲ್ಲಿ ನಿಮ್ಗೆ 10,000 ರೂಪಾಯಿ ರಿಟರ್ನ್ ಆರಾಮಾಗಿ ಸಿಗುತ್ತೆ SWP ನಲ್ಲಿ. ಸ್ನೇಹಿತರೆ, ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಇಷ್ಟೆಲ್ಲ ಗ್ರೋತ್ ಅಪಾರ್ಚುನಿಟೀಸ್, SWP ನಲ್ಲಿ ಇಷ್ಟೆಲ್ಲ ದುಡ್ಡು ನಿಮ್ಗೆ ವಿಡ್ರಾಲ್ ಆದ್ರೂ ಕೂಡ, ಇಷ್ಟು ಬೆನಿಫಿಟ್ ಸಿಕ್ಕರೂ ಕೂಡ ಸುಮಾರು ಜನ ಮ್ಯೂಚುವಲ್ ಫಂಡ್ ಮತ್ತು SWP ಗಿಂತ ರಿಯಲ್ ಎಸ್ಟೇಟೇ ಬೆಟರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಸೊ ಲಾಸ್ಟ್ ಕೆಲವೊಂದು 10-15 ವರ್ಷಗಳಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದನ್ನ ನೋಡ್ತಾ ಬರೋಣ. ನಾವು ರಿಯಲ್ ಎಸ್ಟೇಟ್ ಅಂತ ಬಂದಾಗ ಮೇಜರ್ ಆಗಿ ಮುಂಬೈ ನಗರವನ್ನ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರೆ ಮುಂಬೈ ದೇಶದ ವಾಣಿಜ್ಯ ನಗರಿ. ಸೊ ಮುಂಬೈಯಲ್ಲಿ ಹೈಯೆಸ್ಟ್ ರಿಯಲ್ ಎಸ್ಟೇಟ್ ಗ್ರೋತ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಮುಂಬೈ ನಗರಗಳಲ್ಲಿ ಪ್ರಾಪರ್ಟಿಗಳು ಯಾವ ರೀತಿ ಗ್ರೋತ್ ಆಗಿದ್ದಾವೆ ಲಾಸ್ಟ್ ಒಂದು 10-15 ವರ್ಷದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್, ಸೋನಂ ಕಪೂರ್ ಸೊ 2015ರಲ್ಲಿ ಒಂದು ಪ್ರಾಪರ್ಟಿನ ತಗೊಂಡಿರ್ತಾರೆ. ಸೊ 31 ಕೋಟಿಗೆ ತಗೊಂಡಿರ್ತಾರೆ. 2022ರಲ್ಲಿ ಅವರು ಆ ಪ್ರಾಪರ್ಟಿನ ಸೆಲ್ ಮಾಡ್ತಾರೆ, ವಿಚ್ ಇಸ್ ಫಾರ್ 32 crores. 1 ಕೋಟಿ ಮಾತ್ರ ಅಪ್ರಿಸಿಯೇಷನ್ ಆಯ್ತು ನಿಮ್ಗೆ. ಸೊ 8 ವರ್ಷದಲ್ಲಿ ಎಷ್ಟು ಅಪ್ರಿಸಿಯೇಷನ್ ಆಯ್ತು ಅಂತಂದ್ರೆ ರಫ್ಲಿ ಅರೌಂಡ್ 0.45%. ಆ ಸಂದರ್ಭದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ 11% ಗ್ರೋತ್ ಆಗಿದೆ. ಇನ್ನು ಕಂಗನಾ ರನಾವತ್ ಸೊ ಬ್ಯಾಂಡ್ರಾ ಮುಂಬೈ, ಈಗ ಬೆಂಗಳೂರಲ್ಲಿ ಯಾವ ರೀತಿ ಮಲ್ಲೇಶ್ವರಂ, ಜಯನಗರ, JP ನಗರ ಇದೆ, ಆ ರೀತಿ ಮುಂಬೈಯಲ್ಲಿ ಬ್ಯಾಂಡ್ರಾ ಅನ್ನೋದು ಸೊ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಏರಿಯಾ. ಆ ಏರಿಯಾದಲ್ಲಿ 2017ರಲ್ಲಿ ಸೊ ಕಂಗನಾ ರನಾವತ್ ಒಂದು ಪ್ರಾಪರ್ಟಿನ ತಗೊಂಡಿರ್ತಾರೆ, 20 ಕೋಟಿ ಕೊಟ್ಟು ತಗೊಳ್ತಾರೆ. ಸೊ 2022ರಲ್ಲಿ ಸೆಲ್ ಮಾಡಿದಾಗ, ಇತ್ತೀಚೆಗೆ ಅದನ್ನ ಸೆಲ್ ಮಾಡಿದಾಗ 32 ಕೋಟಿಗೆ ಸೆಲ್ ಮಾಡ್ತಾರೆ. ಸೊ ಗ್ರೋತ್ ಎಷ್ಟಾಯ್ತು ಅಂತಂದ್ರೆ 6%. ಆ ಸಂದರ್ಭದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನಿಮ್ಗೆ 16% ಗ್ರೋತ್ ಆಗಿದೆ. ಇನ್ನೂ ನಿಮ್ಗೆ ಕೆಲವೊಂದಿಷ್ಟು ಉದಾಹರಣೆ ಕೊಡೋದಾದ್ರೆ 1975ರಲ್ಲಿ ಮುಂಬೈನಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸೊ 1,500 ರೂಪಾಯಿ ಇತ್ತು. ಸೊ 1975ರಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ 100 ರುಪೀಸ್ ಇತ್ತು. ಇವತ್ತು ಮುಂಬೈನಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ 1 ಲಕ್ಷ ಪಾಯಿಂಟ್ ರೀಚ್ ಆಗಿದೆ. ಒಂದು ಸ್ಕ್ವೇರ್ ಫೀಟ್ ನೀವು ಜಾಗ ತಗೋಬೇಕಂದ್ರೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಾಗತ್ತೆ. ಗ್ರೋತ್ ಎಷ್ಟಾಯ್ತು ಅಂತಂದ್ರೆ ಲಾಸ್ಟ್ 45 ವರ್ಷಗಳಲ್ಲಿ 67 ಟೈಮ್ಸ್ ಆಯ್ತು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ 100 ಇಂದ 85,000 ಲೆವೆಲ್ಗೆ ಬಂದಿದೆ. ಹತ್ರ ನಿಮ್ಗೆ 800 ಟೈಮ್ಸ್ ಗ್ರೋತ್ ಆಯ್ತು. ಇಲ್ಲಿ ರಿಯಲ್ ಎಸ್ಟೇಟ್ ನಿಮ್ಗೆ 9 CAGR ಲೆಕ್ಕ ಹಾಕಿದಾಗ 9% ಗ್ರೋತ್ ಆದಂಗ ಆಯ್ತು. ಅದೇ ಸ್ಟಾಕ್ ಮಾರ್ಕೆಟ್ ನಿಮ್ಗೆ 15ರಿಂದ 16% ಗ್ರೋತ್ ಆದಂಗ ಆಯ್ತು. ಸೊ ನೀವು ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಸೊ ರಿಯಲ್ ಎಸ್ಟೇಟ್ಗಿಂತಲೂ ಬೆಟರ್ ನಿಮ್ಗೆ ಸ್ಟಾಕ್ ಮಾರ್ಕೆಟೇ ವರ್ಕ್ ಆಗುತ್ತೆ. ಇಷ್ಟಾದ್ರೂ ಕೂಡ ಜನ ರಿಯಲ್ ಎಸ್ಟೇಟ್ ಅಲ್ಲೇನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಸೇಫು, ಒಂದ್ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಅಪ್ರಿಸಿಯೇಷನ್ ಆಗೇ ಆಗತ್ತೆ, ಅದರಲ್ಲಿ ಯಾವುದೇ ರೀತಿ ರಿಸ್ಕ್ ಇಲ್ಲ ಅಂತೇಳಿ. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಅನೇಕ ರಿಸ್ಕ್ ಗಳಿದಾವೆ. ಸೊ ರಿಸ್ಕ್ ಅನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ. 2008ರಲ್ಲಿ ಅಕ್ರಾಸ್ ದ ವರ್ಲ್ಡ್ ಇಕಾನಾಮಿಕ್ ರಿಸೆಷನ್ ಆಯ್ತು. ಆ ಸಂದರ್ಭದಲ್ಲಿ ಪ್ರಾಪರ್ಟಿ ವ್ಯಾಲ್ಯೂಗಳನ್ನು ಕೂಡ 30%, 40% ಡೌನ್ ಆದ್ವು. ಪ್ಲಸ್ ಆ ಸಂದರ್ಭದಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ಸೆಲ್ ಮಾಡಬೇಕು ಅಂತಂದ್ರೆ 1 ವರ್ಷ 2 ವರ್ಷ ನಿಮ್ಗೆ ಸೆಲ್ ಮಾಡಕ್ ಆಗಿಲ್ಲ. ಯಾಕಂತಂದ್ರೆ ಬೈಯರ್ಸು ಸೆಲ್ಲರ್ಸು ಕರೆಕ್ಟ್ ಆಗಿ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಲಿಕ್ವಿಡಿಟಿ ಸಮಸ್ಯೆ ಇರುತ್ತೆ. ಅದೇ ನೀವು ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಸ್ ಅಲ್ಲಿ ಹಾಕಿದ್ರೆ ಸೊ ನಿಮ್ಗೊಂದು 5-6% ಡೌನ್ ಇದ್ರೂ ಕೂಡ ನಿಮ್ಗೆ ಎಷ್ಟು ದುಡ್ಡು ಬೇಕು, ಈಗ ನಿಮ್ದು 1 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದೆ, 1 ಲಕ್ಷ ರೂಪಾಯಿದಲ್ಲಿ ನಿಮ್ಗೊಂದು 23,000 ರೂಪಾಯಿ ದುಡ್ಡು ಬೇಕು ಅಂತಂದ್ರೆ ಅಷ್ಟೇ ದುಡ್ಡನ್ನ ನೀವು ಸೆಲ್ ಮಾಡಿ ಸೊ ಹಣವನ್ನು ಯುಟಿಲೈಸ್ ಮಾಡ್ಕೋಬಹುದು. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಆ ತರ ಒಂದು ಅವಕಾಶ ನಿಮ್ಗೆ ಇರೋದಿಲ್ಲ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಲಿಕ್ವಿಡಿಟಿ ಮಾಡೋದು ಒಂದು ಒಳ್ಳೆ ಆಪ್ಷನ್ಸ್ ಇರುತ್ತೆ, ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಲಿಕ್ವಿಡಿಟಿ ಇರಲ್ಲ. ಪ್ಲಸ್ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂಗಳು ಕರೆಕ್ಷನ್ಸ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಪ್ಲಸ್ 2016ರಲ್ಲಿ ಸೊ ನೋಟ್ ಬ್ಯಾನ್ ಅನ್ನ ಮಾಡಿದಾಗ ಆ ಸಂದರ್ಭದಲ್ಲೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂಗಳು 10-15% ರಿಡ್ಯೂಸ್ ಆಗಿದ್ವು. ಇನ್ನು ಕೋವಿಡ್ ಸಂದರ್ಭದಲ್ಲೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂಗಳು ಸೊ ತನ್ನ ವ್ಯಾಲ್ಯೂಯೇಷನ್ ನ ಕಳ್ಕೊಂಡಿದ್ವು. ಸೊ ಸುಮಾರು ಜನ ರಿಯಲ್ ಎಸ್ಟೇಟ್ ಸೇಫ್ ಅಂತಾರಲ್ಲ, ಅಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಸ್ನೇಹಿತರೆ, ಇನ್ನ ರಿಯಲ್ ಎಸ್ಟೇಟ್ ಮತ್ತು ಮ್ಯೂಚುವಲ್ ಫಂಡ್ ಅನ್ನ ನಾವು ಕಂಪೇರ್ ಮಾಡಿದಾಗ
ಸೊ ನಮ್ಗೆ ಇರೋದಕ್ಕೆ ಒಂದು ಮನೆ ಬೇಕು, ಅಫ್ಕೋರ್ಸ್ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದ್ರೆ ರಿಯಲ್ ಎಸ್ಟೇಟ್ ಗಿಂತ ಮ್ಯೂಚುವಲ್ ಫಂಡ್ ಅಲ್ಲಿ ಬ್ಯೂಟಿ ಏನಂತಂದ್ರೆ ಒಂದು ಲಿಕ್ವಿಡಿಟಿ. ಸೊ ಕೊರೋನಾ ಸಂದರ್ಭದಲ್ಲಿ ಸೊ ನಿಮ್ಗೆ ಮಾರ್ಕೆಟ್ 10-15% ಕರೆಕ್ಷನ್ಸ್ ಆದ್ರೂ ಕೂಡ ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಅರ್ಧ ಅಮೌಂಟ್ ಅಥವಾ ಒಂದು 10% ಅಮೌಂಟ್ ನಿಮ್ಗೆ ಬೇಕು ಅಂತಂದ್ರೆ ಅಷ್ಟೇ ದುಡ್ಡನ್ನ ನೀವು ವಿಡ್ರಾ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೋಬಹುದು. ಬಟ್ ರಿಯಲ್ ಎಸ್ಟೇಟ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಮ್ಯೂಚುವಲ್ ಫಂಡ್ ಒಂದು ಬ್ಯೂಟಿ ಏನಂತಂದ್ರೆ ಲಿಕ್ವಿಡಿಟಿ. ನಿಮ್ ಹತ್ರ ಒಂದು 10 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದೆ ಅಂತಂದ್ರೆ ಇವತ್ತು ನೀವು ಸೆಲ್ ಮಾಡಿದ್ರೆ ಒಂದು 2-3 ದಿನದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಟೋಮೆಟಿಕ್ ಆಗಿ ಅಮೌಂಟ್ ಕ್ರೆಡಿಟ್ ಆಗ್ಬಿಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯೂಚುವಲ್ ಫಂಡ್. ಸೊ ಆ ತರ ಆಪ್ಷನ್ಸ್ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇರೋದಿಲ್ಲ. ಅಂದ್ರೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ನಿಮ್ಗೆ ಇರೋದಕ್ಕೆ ಒಂದು ಸಣ್ಣ ಮನೆ ಆದ್ರೆ ಸಾಕು. ಸಣ್ಣದ ಚಿಕ್ಕದಾಗಿ ಒಂದು ಸ್ವಂತ ಮನೆ ಇದ್ರೆ ಸಾಕು. ಸ್ವಂತ ಮನೆಯನ್ನು ಹೊಂದ್ಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಕನಸು. ಒಂದು ಚಿಕ್ಕದಾಗಿ ಒಂದು ಸಣ್ಣ ಮನೆ ಇರಬೇಕು. ಎಫ್ ಡಿ ನಲ್ಲೂ ಕೂಡ ಸಮ್ ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಎಫ್ ಡಿ ಇಂದ ನೀವು ದುಡ್ಡನ್ನ ವಿಡ್ರಾಲ್ ಮಾಡಬಹುದು. ಸೊ ಲಾಂಗ್ ಟರ್ಮ್ ಇನ್ನು ವೆಲ್ತ್ ಕ್ರಿಯೇಷನ್ಗೆ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 10-15 ವರ್ಷದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ವೆಲ್ತ್ ಕ್ರಿಯೇಷನ್ ಮಾಡ್ಕೊಡುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯಾವ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಬೆಟರ್, ಪ್ಲಸ್ ಹಿಸ್ಟೋರಿಕಲಿ ಯಾವ್ಯಾವ ಅಸೆಟ್ ಕ್ಲಾಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.